ಭಾರತೀಯ ಚಿತ್ರರಂಗ ಹಲವಾರು ನಟನಟಿಯರನ್ನ ಕಂಡಿದೆ. ಅದರಲ್ಲಿ ಕೆಲವರು ಅತಿ ಕಡಿಮೆ ಸಮಯದಲ್ಲಿ ಮಿಂಚಿ ಮರೆಯಾಗ್ತಾರೆ. ಆದರೂ ಅವರ ಅಭಿನಯ ಹಾಗೂ ವ್ಯಕ್ತಿತ್ವ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತೆ. ಅಂಥವರಲ್ಲಿ ಒಬ್ಬರು ಪಂಚಭಾಷಾ ನಟಿ ಸೌಂದರ್ಯ. ಇವತ್ತಿಗೂ ಜನರ ಮನಸ್ಸಿನಲ್ಲಿ ಆಕೆ ಕೇವಲ ಹೀರೋಯಿನ್ ಆಗಿ ಅಷ್ಟೇ ಅಲ್ಲ, ಭಾವನೆಯಾಗಿ ಉಳಿದುಬಿಟ್ಟಿದ್ದಾರೆ. ಹೆಸರಿನಂತೆ ಅವರ ವ್ಯಕ್ತಿತ್ವವೂ ಕೂಡ ಸುಂದರವಾಗಿಯೇ ಇತ್ತು. ಸೌಂದರ್ಯದಿಂದಷ್ಟೇ ಅಲ್ಲ, ಅಭಿನಯ ಮತ್ತು ಗೌರವಯುತ ಪಾತ್ರಗಳ ಮೂಲಕ ಅವರು ಹೆಚ್ಚು ಗುರುತಿಸಿಕೊಂಡಿದ್ರು. ಕೇವಲ 12 ವರ್ಷಗಳ ಸಿನಿ ಜರ್ನಿಯಲ್ಲಿ ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಹಾಗೂ ಹಿಂದಿ ಸೇರಿ 100 ಸಿನಿಮಾಗಳಲ್ಲಿ ನಟಿಸಿದ ಸೌಂದರ್ಯ 100ನೇ ಸಿನಿಮಾ ಆಪ್ತಮಿತ್ರದ ನಂತರ ನಿಗೂಢವಾಗಿ ಸಾವನ್ನಪ್ಪಿದ್ರು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಸೌಂದರ್ಯ ಅವರ ರೋಚಕ ಜೀವನ ಹಾಗೂ ನಿಗೂಢ ಸಾವಿನ ಬಗ್ಗೆ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಮೈಕ್ ವಿತ್ ಮನು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೌಂದರ್ಯ ಅವರ ಈ ಕಥೆ ಆರಂಭವಾಗೋದು ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ. 18 ಜುಲೈ 1976ರಂದು ಖ್ಯಾತ ಕನ್ನಡ ಚಿತ್ರ ನಿರ್ಮಾಪಕ ಹಾಗೂ ಬರಹಗಾರ KS ಸತ್ಯನಾರಾಯಣ ಅವರ ಮಗಳಾಗಿ ಜನಿಸಿದ ಸೌಂದರ್ಯ ಅವರ ಮೂಲ ಹೆಸರು ಸೌಮ್ಯ ಸತ್ಯನಾರಾಯಣ. ಚಿಕ್ಕಂದಿನಿಂದಲೇ ಸೌಮ್ಯ ತಮ್ಮ ತಂದೆಯ ಜೊತೆ ಶೂಟಿಂಗ್ ಸೆಟ್ಗಳಿಗೆ ಹೋಗ್ತಿದ್ದರು. ಲೈಟ್ಸ್, ಕ್ಯಾಮರಾ, ಮೇಕಪ್, ಕಾಸ್ಟ್ಯೂಮ್ ಇವೆಲ್ಲವೂ ಅವರಿಗೆ ಹೊಸದೇನೂ ಅಲ್ಲ. ಆದರೆ ಇಷ್ಟು ಸಿನಿ ಹಿನ್ನೆಲೆ ಇದ್ದರೂ ಸೌಮ್ಯಗೆ ನಟಿಯಾಗುವ ಆಸೆ ಇರಲಿಲ್ಲ. ಅವರ ಕನಸು ಡಾಕ್ಟರ್ ಆಗುವುದು. ಆದರೆ ಅವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಸಂಗೀತ ನಿರ್ದೇಶಕ ಹಂಸಲೇಖ ಅವರಿಂದ. ಹಂಸಲೇಖ ತಮ್ಮ ಮುಂದಿನ ಸಿನಿಮಾ ಗಂಧರ್ವಕ್ಕಾಗಿ ಸೌಮ್ಯರನ್ನ ಆಯ್ಕೆ ಮಾಡ್ತಾರೆ. ಕೇವಲ 10 ದಿನಗಳ ಶೂಟಿಂಗ್ ಇದ್ದುದರಿಂದ ಸೌಮ್ಯ ಒಪ್ಕೊಂಡ್ರು. 1992ರಲ್ಲಿ ಗಂಧರ್ವ ಬಿಡುಗಡೆಯಾದ ನಂತರ ಅವರಿಗೆ ಅನೇಕ ಭಾಷೆಗಳ ಸಿನಿಮಾಗಳ ಆಫರ್ಗಳು ಬಂತು. ಎಜುಕೇಷನ್ ಮತ್ತು ಸಿನಿಮಾ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು. ಹೀಗಾಗಿ ತಮ್ಮ MBBS ಕಾಲೇಜನ್ನು ತೊರೆದು ಪರಿಪೂರ್ಣ ನಟಿಯಾಗಿ ಚಿತ್ರರಂಗಕ್ಕೆ ಬಂದರು. ಅದೇ ವರ್ಷ ಬಾ ನನ್ನ ಪ್ರೀತಿಸು ಎಂಬ ಕನ್ನಡ ಚಿತ್ರದಲ್ಲೂ ನಟಿಸಿದರು. 1993ರಲ್ಲಿ ಅವರು ತಮ್ಮ ಮೊದಲ ತೆಲುಗು ಚಿತ್ರದಲ್ಲಿ ಅಭಿನಯಿಸಿದರು. ಆ ಸಿನಿಮಾದಲ್ಲಿನ ಅವರ ಪಾತ್ರದ ಹೆಸರು ಸೌಂದರ್ಯ ಆಗಿತ್ತು. ಅದಾದ ಬಳಿಕ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಅವರನ್ನ ಸೌಂದರ್ಯ ಎಂಬ ಹೆಸರಿನಿಂದಲೇ ಗುರುತಿಸಲು ಆರಂಭಿಸಿದರು. ಅದೇ ವರ್ಷ ಅವರು ಅನೇಕ ತೆಲುಗು ಸಿನಿಮಾಗಳಲ್ಲಿ ನಟಿಸಿದರು. ಸ್ನೇಹಿತರೆ, ಅವರ ಮೊದಲ ತೆಲುಗು ಸಿನಿಮಾ ಪೊನ್ನುಮಣಿ ಚಿತ್ರದಲ್ಲಿ ಹುಚ್ಚಿಯ ಪಾತ್ರದಲ್ಲಿ ಅಭಿನಯಿಸಿ ಪ್ರೇಕ್ಷಕರು ತಿರುಗಿ ನೋಡುವಂತೆ ಮಾಡಿದರು. 1994ರಲ್ಲಿ ಬಿಡುಗಡೆಯಾದ ಹೆಲೋ ಬ್ರದರ್ ಸಿನಿಮಾ ಸೌಂದರ್ಯಾಗಿ ಭಾರೀ ಮಟ್ಟದ ಯಶಸ್ಸು ತಂದಿತು. ನಾಗಾರ್ಜುನ ಮತ್ತು ರಮ್ಯಾ ಕೃಷ್ಣನ್ ಜೊತೆ ನಟಿಸಿದ್ದ ಈ ಸಿನಿಮಾ ಆ ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದ ತೆಲುಗು ಚಿತ್ರವಾಯಿತು. 1995ರಲ್ಲಿ ಬಿಡುಗಡೆಯಾದ ಅಮ್ಮೋರು ಅವರ ಕೆರಿಯರ್ಗೆ ದೊಡ್ಡ ತಿರುವು ನೀಡಿತು. ಈ ಭಕ್ತಿಪರ ಫ್ಯಾಂಟಸಿ ಸಿನಿಮಾದಲ್ಲಿನ ಅವರ ಅಭಿನಯಕ್ಕೆ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿತು. ಈ ಚಿತ್ರದ ನಂತರ ಸೌಂದರ್ಯ ತೆಲುಗು ಸಿನಿಮಾದ ಲೇಡಿ ಸೂಪರ್ ಸ್ಟಾರ್ ಎಂಬ ಬಿರುದನ್ನು ಪಡೆದರು. ಈ ನಡುವೆ ಕನ್ನಡದಲ್ಲಿ ಅಭಿನಯಿಸಿದ ದೇವರಾಜ್ ಅಭಿನಯದ ವಿಜಯಕ್ರಾಂತಿ ಅಷ್ಟು ಹೆಸರನ್ನು ಗಳಿಸಲಿಲ್ಲ. ಹೀಗಾಗಿ ತೆಲುಗು ಚಿತ್ರರಂಗದಲ್ಲಿ ಮುಂದುವರಿತಾ ಇದ್ರು. ಆದರೆ ನಟ ರವಿಚಂದ್ರನ್ ಅವರ ಸಿಪಾಯಿ ಚಿತ್ರ ಸೌಂದರ್ಯ ಅವರನ್ನ ಉತ್ತುಂಗಕ್ಕೆ ಕೊಂಡೊಯ್ತು. ಮುಂದೆ ಅವರ ಗೋಲ್ಡನ್ ಲಕ್ ಶುರುವಾಯಿತು. ಸೌಂದರ್ಯ ತಮ್ಮ ಕರಿಯರ್ನಲ್ಲಿ ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ, ವೆಂಕಟೇಶ್, ಬಾಲಕೃಷ್ಣ, ವಿಷ್ಣುವರ್ಧನ್, ರವಿಚಂದ್ರನ್ ಹೀಗೆ ದಕ್ಷಿಣ ಭಾರತದ ಸ್ಟಾರ್ ನಟರ ಜೊತೆ ಅಭಿನಯಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬಲವಾದ ಸ್ಥಾನ ನಿರ್ಮಿಸಿಕೊಂಡ ನಂತರ ಸೌಂದರ್ಯ 1999ರಲ್ಲಿ ಬಾಲಿವುಡ್ಗೆ ಪ್ರವೇಶಿಸಿದರು. ಸೂರ್ಯವಂಶಂ ಚಿತ್ರದ ಮೂಲಕ ಅಮಿತಾಬ್ ಬಚ್ಚನ್ ಅವರಿಗೆ ಹೀರೋಯಿನ್ ಆಗಿ ತನ್ನ ಏಕೈಕ ಹಿಂದಿ ಚಿತ್ರದಲ್ಲಿ ನಟಿಸಿದ್ದರು. 2002ರಲ್ಲಿ ಸೌಂದರ್ಯ ಕನ್ನಡ ಸಿನಿಮಾ ದ್ವೀಪ ನಿರ್ಮಿಸಿ ಅದರಲ್ಲಿ ನಾಯಕಿಯಾಗಿ ನಟಿಸಿದರು. ಇದು ಕೇವಲ ಕಮರ್ಷಿಯಲ್ ಸಿನಿಮಾ ಅಲ್ಲ, ಸಮಾಜಮುಖಿ ಕಥೆಯನ್ನು ಹೊಂದಿದ್ದ ಗಂಭೀರ ಸಿನಿಮಾ. ಈ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ದೊರಕಿತು ಮತ್ತು ಸೌಂದರ್ಯಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಫಿಲ್ಮ್ಫೇರ್ ಪ್ರಶಸ್ತಿ ಲಭಿಸಿತು. ವೈಯಕ್ತಿಕ ಜೀವನದಲ್ಲಿ ಸೌಂದರ್ಯ ಬಹಳ ಸರಳ ಮತ್ತು ವಿನಯಶೀಲ ವ್ಯಕ್ತಿಯಾಗಿದ್ರು. 2003ರಲ್ಲಿ ಅವರು ತಮ್ಮ ಬಾಲ್ಯದ ಗೆಳೆಯ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ GS ರಘು ಅವರನ್ನು ವಿವಾಹವಾಗಿದ್ದರು. ಸೌಂದರ್ಯ ಸಮಾಜ ಸೇವೆಯಲ್ಲೂ ಸಕ್ರಿಯರಾಗಿದ್ದರು. ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುತ್ತಿದ್ದರು. ಇದೇ ಕಾರಣದಿಂದ ಅವರು 2004ರ ವೇಳೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು. ಅದೇ ವರ್ಷ ಕನ್ನಡಕ್ಕೂ ಆಪ್ತಮಿತ್ರ ಚಿತ್ರದ ಮೂಲಕ ಕಂಬ್ಯಾಕ್ ಮಾಡಿದ್ದರು. ಆದರೆ ಇದೇ ಚಿತ್ರ ಅವರ ಕಡೆಯ ಚಿತ್ರವಾಗಬಹುದು ಅನ್ನುವ ಕಲ್ಪನೆ ಯಾರಿಗೂ ಇರಲಿಲ್ಲ.
2004ರ ಏಪ್ರಿಲ್ 17ರಂದು ಸೌಂದರ್ಯ ತಮ್ಮ ಸಹೋದರ ಅಮರನಾಥ್ ಜೊತೆ ಆಂಧ್ರಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಸಿ ವಿದ್ಯಾಸಾಗರ ರಾವ್ ಪರ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಿದ್ದರು. ಬೆಳಗ್ಗೆ ಸುಮಾರು 11:05ಕ್ಕೆ ಅವರು ಬೆಂಗಳೂರಿನ ಜಕ್ಕೂರು ಏರ್ಫೀಲ್ಡ್ನಿಂದ ಸೆಸ್ನಾ 180 ಲಘು ವಿಮಾನದಲ್ಲಿ ಪ್ರಯಾಣ ಆರಂಭಿಸಿದರು. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ 100ರಿಂದ 150 ಅಡಿ ಎತ್ತರಕ್ಕೆ ಹಾರಿದ ತಕ್ಷಣವೇ ವಿಮಾನ ನಿಯಂತ್ರಣ ತಪ್ಪಿ ನೆಲಕ್ಕೆ ಅಪ್ಪಳಿಸಿತು ಮತ್ತು ಬೆಂಕಿಗೆ ಆಹುತಿಯಾಯಿತು. ಈ ದುರಂತದಲ್ಲಿ ಸೌಂದರ್ಯ, ಅವರ ಸಹೋದರ ಅಮರನಾಥ್, ಬಿಜೆಪಿ ಕಾರ್ಯಕರ್ತ ರಮೇಶ್ ಕಡಂ ಮತ್ತು ಪೈಲಟ್ ಜಾಯ್ ಫಿಲಿಪ್ಸ್ ಮೃತಪಟ್ಟರು. ದೇಹಗಳು ತುಂಬಾ ಸುಟ್ಟು ಹೋಗಿದ್ದರಿಂದ ಗುರುತಿಸಲು ಸಹ ಕಷ್ಟವಾಯಿತು. ಕೇವಲ 27ನೇ ವಯಸ್ಸಿನಲ್ಲಿ ಸೌಂದರ್ಯ ಈ ಲೋಕಕ್ಕೆ ವಿದಾಯ ಹೇಳಿದರು. ಚಿತ್ರರಂಗಕ್ಕೆ ಹಾಗೂ ಅವರ ಕುಟುಂಬಕ್ಕೆ ಇದೊಂದು ಭರಿಸಲಾಗದ ನೋವಾಗಿತ್ತು. ಸೌಂದರ್ಯ ಅವರ ಕೊನೆಯ ಕನ್ನಡ ಸಿನಿಮಾ ಆಪ್ತಮಿತ್ರ ಅವರ ಸಾವಿನ ನಂತರ ಬಿಡುಗಡೆಯಾಯಿತು. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯ ಅತಿದೊಡ್ಡ ಹಿಟ್ಗಳಲ್ಲಿ ಒಂದಾಗಿ ಹೊರಹೊಮ್ಮಿತು. ರಾ ಹಾಡಿನಲ್ಲಿನ ಅವರ ಅಭಿನಯವನ್ನ ಇಂದಿಗೂ ಅಭಿಮಾನಿಗಳು ಮರೆತಿಲ್ಲ. ಸೌಂದರ್ಯ ಅಚಾನಕ್ ಸಾವು ಹಲವು ವದಂತಿ ಹಾಗೂ ನಿಗೂಢತೆಯಿಂದ ತುಂಬಿದೆ. ಅವರು ರಾಜಕೀಯ ಪ್ರವೇಶ ಮಾಡಿದ್ದರಿಂದ ರಾಜಕೀಯವಾಗಿ ಬೆಳೆಯಬಹುದು ಎಂಬ ಕಾರಣಕ್ಕೆ ವಿರೋಧಿಗಳು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಎಂಬ ಊಹಾಪೋಹಗಳಿವೆ. ಇನ್ನು ಎರಡನೆಯದಾಗಿ ಆಪ್ತಮಿತ್ರ ಚಿತ್ರದಲ್ಲಿ ಅವರ ನಾಗವಲ್ಲಿ ಪಾತ್ರ ಅವರನ್ನ ಆವರಿಸಿ ಈ ಸಾವಿಗೆ ಕಾರಣವಾಯಿತು ಅಂತಲೂ ಜನ ನಂಬ್ತಾರೆ. ಸೌಂದರ್ಯ ಅವರು ಈ ಸಿನಿಮಾ ಕೊನೆಯ ದೃಶ್ಯ ಪೂರ್ಣಗೊಂಡ ಕೆಲವೇ ದಿನಗಳಲ್ಲಿ ಡಬ್ಬಿಂಗ್ ಮಾಡುವ ಮುಂಚೆಯೇ ಸಾವನ್ನಪ್ಪಿದ್ದು ನೆಗೆಟಿವ್ ಎನರ್ಜಿಗಳನ್ನು ನಂಬುವವರಿಗೆ ಇದು ನಿಜವಿರಬಹುದು ಅನ್ನಿಸಿದ್ದು ಸುಳ್ಳಲ್ಲ. ಆಪ್ತರಕ್ಷಕ ಚಿತ್ರದ ನಂತರ ವಿಷ್ಣುವರ್ಧನ್ ಸಹ ಸಾವನ್ನಪ್ಪಿದ್ರು. ಆದರೆ ನಾಗವಲ್ಲಿ ಅನ್ನೋದು ಒಂದು ಕಾಲ್ಪನಿಕ ಪಾತ್ರ, ಹಾಗಾಗಿ ಇದು ಕಾಕತಾಳೀಯ ಅಷ್ಟೇ. ದುಃಖಕರ ವಿಚಾರ ಏನಂದ್ರೆ ಸೌಂದರ್ಯ ಸಾವನ್ನಪ್ಪಿದಾಗ 3 ತಿಂಗಳ ಗರ್ಭಿಣಿಯಾಗಿದ್ದರು. ಇನ್ನು ಕಡೆಯದಾಗಿ 2025ರಲ್ಲಿ ಸಾಮಾಜಿಕ ಕಾರ್ಯಕರ್ತ ಚಿಟ್ಟಿ ಮಲ್ಲು ಅವರು ನಟಿ ಸೌಂದರ್ಯ ಹಾಗೂ ಅವರ ಸಹೋದರ ಅಮರನಾಥ್ ಅವರ ಸಾವಿಗೆ ಚಿತ್ರನಟ ಮೋಹನ್ ಬಾಬು ಕಾರಣ ಅಂತ ದೂರು ದಾಖಲಿಸಿದ್ರು. ಸೌಂದರ್ಯ ಹಾಗೂ ಅಮರನಾಥ್ ಒಂದು ಪ್ರಾಪರ್ಟಿ ಖರೀದಿ ಮಾಡಿದ್ರು. ಅದನ್ನ ಮೋಹನ್ ಬಾಬು ತಮಗೆ ಬಿಟ್ಟುಕೊಡುವಂತೆ ಕೇಳಿಕೊಂಡ್ರು. ಒಪ್ಪದೇ ಇದ್ದಾಗ ಅವರ ವಿಮಾನ ಬ್ಲಾಸ್ಟ್ ಮಾಡಿಸಿ ಕೊಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಗಮನಾರ್ಹ ವಿಚಾರ ಅಂದ್ರೆ ಆ ಪ್ರಾಪರ್ಟಿ ಈಗ ಮೋಹನ್ ಬಾಬು ಅವರ ಹೆಸರಿನಲ್ಲಿ ಇದೆ. ಆದರೆ ಈ ಆರೋಪವನ್ನ ಸೌಂದರ್ಯ ಅವರ ಪತಿ GS ರಘು ಸುಳ್ಳು ಅಂತ ಸ್ಪಷ್ಟನೆ ಕೊಟ್ರು. ಇಷ್ಟೆಲ್ಲ ವಿವಾದಗಳ ನಡುವೆಯೂ ಅಧಿಕೃತ ತನಿಖೆಯಲ್ಲಿ ವಿಮಾನ ದುರಂತಕ್ಕೆ ತಾಂತ್ರಿಕ ದೋಷವೇ ಪ್ರಮುಖ ಕಾರಣ ಅಂತ ಹೇಳಲಾಗಿದೆ. ಆದರೂ ಇಷ್ಟು ವರ್ಷಗಳ ನಂತರವೂ ಈ ಘಟನೆ ಜನರ ಮನಸ್ಸಿನಲ್ಲಿ ಒಂದು ಮಿಸ್ಟ್ರಿಯಾಗಿಯೇ ಉಳಿದಿದೆ. ಚಿತ್ರರಂಗದಲ್ಲಿ ಮಿಂಚಿ ಮಿನುಗಿದ ನಟಿ ಸೌಂದರ್ಯ ಅವರ ದೇಹ ಗುರುತಿಸಲಾಗದಷ್ಟು ಹೀನಾಯ ಸ್ಥಿತಿಯಲ್ಲಿ ಪತ್ತೆಯಾದದ್ದು ನಿಜಕ್ಕೂ ದುರಾದೃಷ್ಟಕರ. ಇಂದಿಗೂ ಅಭಿಮಾನಿಗಳ ಮನಸ್ಸಿನಲ್ಲಿ ಸೌಂದರ್ಯ ಕೇವಲ ಒಬ್ಬ ನಟಿಯಲ್ಲ, ಸರಳತೆ, ಗೌರವ ಮತ್ತು ನಿಜವಾದ ಪ್ರತಿಭೆಯ ಪ್ರತೀಕವಾಗಿ ಜೀವಂತವಾಗಿದ್ದಾರೆ. ಅಂದಹಾಗೆ ಅವರ ಸಿನಿಮಾಗಳಲ್ಲಿ ನಿಮ್ಮ ಫೇವರೇಟ್ ಯಾವುದು? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.